ಸಮಾಜ ಸೇವಾ ಬಳಗದ ವತಿಯಿಂದ ಜರುಗುತ್ತಿರುವ ಜಿಲ್ಲೆಯ ಐತಿಹಾಸಿಕ ಸ್ಥಳಗಳು ಸ್ಮಾರಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ 40ರಲ್ಲಿ ಇವತ್ತು ನಾವಿದ್ದೇವೆ. ಕಲಬುರಗಿ ತಾಲೂಕಿನ ಶರಣಸಿರಸಿ ಗ್ರಾಮದಲ್ಲಿ ಐತಿಹಾಸಿಕ ಪುರಾತನವಾದಂಥ ಮಲ್ಲಿಕಾರ್ಜುನ ದೇವಸ್ಥಾನ, ಹನುಮಾನ್ ದೇವಸ್ಥಾನ ಮತ್ತು ಈಶ್ವರ ದೇವಸ್ಥಾನ ಸೇರಿದಂತೆ ಶರಣಬಸವೇಶ್ವರರು ನಡೆದಾಡಿದ ಪವಿತ್ರ ಭೂಮಿ ಇದಾಗಿದೆ. ಈ ದೇವಸ್ಥಾನದ ಜೊತೆ ನಮ್ಮ ಜೊತೆ ಇದ್ದಾರೆ ಗ್ರಾಮದ ಹಿರಿಯರಿದ್ದಾರೆ, ಎಲ್ಲ ಮಕ್ಕಳು, ಗುತ್ತೇದಾರರು, ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಸಂಶೋಧಕ ಸಾಹಿತಿಗಳಾದಂಥ ಮಡಬಿ ಗುಂಡೇರ ಸರ್ ಅವರು ಈ ಗ್ರಾಮದ ಹಿನ್ನೆಲೆ, ವಾಸ್ತುಶಿಲ್ಪ ಕುರಿತು ಈಗ ಮಾಹಿತಿಯನ್ನು ನೀಡಬೇಕಾಗಿ ವಿನಂತಿ. ಕಲಬುರಗಿಯ ಬಸವೇಶ್ವರ ಸೇವಾ ಬಳಗದ ಅಧ್ಯಕ್ಷರಾದಂಥ ಪ್ರೊಫೆಸರ್ HB ಪಾಟೀಲ್ ನೇತೃತ್ವದಲ್ಲಿ ಕಳೆದ 1.5 ವರ್ಷದಿಂದ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಹಳ್ಳಿಗಳಿಗೆ ಹೋಗಿ ಹಳ್ಳಿಗಳಲ್ಲಿರುವಂಥ ಐತಿಹಾಸಿಕ ದೇವಾಲಯಗಳ ಪರಿಚಯವನ್ನು ನಮ್ಮ ಜನತೆಗೆ ತಿಳಿಸಬೇಕನ್ನುವಂಥ ನಮ್ಮ ಬಿಡುವಿನ ಅವಧಿಯಲ್ಲಿ ನಮ್ಮದೊಂದು ಅಳಿಲು ಸೇವೆ, ಐತಿಹಾಸಿಕ ಪ್ರಜ್ಞೆ ಜಾಗೃತಿ ಮೂಡಿಸುವಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ನಾವು 1.5 ವರ್ಷದಿಂದ ಮಾಡ್ತಾ ಬಂದಿದ್ದೇವೆ. ಇವತ್ತು ನಾವು ಇರುವಂಥ ಊರು ಶರಣಸಿರಸಿಗೆ. ಈ ಶರಣಸಿರಸಿಗೆ ಗ್ರಾಮದಲ್ಲಿ ಕಲಬುರಗಿ ಸಮೀಪ ಇರುವಂಥ ಶರಣಸಿರಸಿಗೆ ಗ್ರಾಮಕ್ಕೆ ನಾವು ಬಂದಿದ್ದೇವೆ. ಶರಣಸಿರಸಿಗೆ ಗ್ರಾಮದಲ್ಲಿರುವಂಥ ಬಸವೇಶ್ವರ ದೇವಾಲಯ ಮತ್ತು ಇಲ್ಲಿರುವಂಥ ಈಶ್ವರ ಗುಡಿ ಇರ್ಬೋದು, ಮಲ್ಲಿಕಾರ್ಜುನ ಗುಡಿ ಇರ್ಬೋದು, ಶಾಲೆ ಆವರಣದಲ್ಲಿರುವಂಥ ವೀರಗಲ್ಲುಗಳು, ಹನುಮಾನ ಮಂದಿರ, ಈ ಪರಿಸರದಲ್ಲಿ ನಾವಿದ್ದೇವೆ. ಇದಕ್ಕೆ ಉದ್ದೇಶ ಇವತ್ತು ಬಂದಿದ್ದೇನೆಂದರೆ ಇವತ್ತಿನ ಶರಣಸಿರಸಿಗೆ ಗ್ರಾಮದ ಹಿನ್ನೆಲೆ ಮತ್ತು ಒಂದಿಷ್ಟು ಮಾಹಿತಿಯನ್ನು ಈ ಗ್ರಾಮದ ಇತಿಹಾಸವನ್ನು ತಿಳಿಸ್ಕೊಡ್ಬೇಕಂತ ಅನ್ನುವಂಥ ಹಿನ್ನೆಲೆಯಿಂದ ನಾವು ಇಲ್ಲಿಗೆ ಬಂದಿದ್ದೇವೆ. ಇವತ್ತು ಗ್ರಾಮದಲ್ಲಿರುವಂಥ ಬಸವಣ್ಣ ದೇವಾಲಯ ಮತ್ತು ಇಲ್ಲಿ ಇರುವಂಥ ಹನುಮಂದೇವರ ಗುಡಿಯ ಪರಿಸರದಲ್ಲಿರುವಂಥ ವೀರಗಲ್ಲು, ಇದು ಬಹುಶಃ ನನಗನ್ನಿಸಿದ ಮಟ್ಟಿಗೆ ಶರಣಸಿರಸಿಗೆ ಇತಿಹಾಸ ಸಾವಿರಾರು ವರ್ಷದ ಹಿನ್ನೆಲೆ ಇದೆ ಈ ಊರಿಗೆ. ಆಮೇಲೆ 18ನೇ ಶತಮಾನಕ್ಕೆ ಬಂದರೆ ಶರಣಬಸವೇಶ್ವರ ಮಹಾದಾಸೋಹಿಗಳು ಈ ಗ್ರಾಮಕ್ಕೆ ಬಂದಿದ್ದಕ್ಕಾಗಿ ಅನೇಕ ಶರಣರು ಈ ಗ್ರಾಮದಲ್ಲಿ ನೆಲೆ ನಿಂತಿದ್ದಕ್ಕಾಗಿ ಶರಣರ ಊರು ಶರಣಸಿರಸಿಗೆ ಆಗಿದೆ ಅನ್ನುವಂಥ ಹಿನ್ನೆಲೆ ಬರ್ತದೆ. ಅದಕ್ಕಿಂತಲೂ ಪೂರ್ವದಲ್ಲಿ 1000 ವರ್ಷಗಳ ಹಿಂದೆ ಈ ಗ್ರಾಮ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಆಡಳಿತಕ್ಕೆ ಒಳಪಟ್ಟಂಥ ಒಂದು ಸಣ್ಣ ಗ್ರಾಮ. ಈ ಸಣ್ಣ ಗ್ರಾಮದಲ್ಲಿ ವೀರಗಲ್ಲುಗಳು, ಅನೇಕ ಸ್ಮಾರಕಗಳು, ಬಸವಣ್ಣದೇವ್ರ ಗುಡಿ ಇರ್ಬೋದು, ಅಲ್ಲಿನ ಶಿವ ದೇವಾಲಯ, ಗಣೇಶನ ವಿಗ್ರಹ, ನಾಗಶಿಲ್ಪಗಳು, ಇವೆಲ್ಲ ಏನು ಹೇಳ್ಕೊಡ್ತಾವೆ ಅಂತಂದರೆ ಕಲ್ಯಾಣ ಚಾಲುಕ್ಯರ ಶೈಲಿಯನ್ನು ಒಳಗೊಂಡಂಥ ದೇವಾಲಯ ಇದು. ಇಲ್ಲಿರುವಂಥವು ಕಲ್ಯಾಣ ಚಾಲುಕ್ಯರಂದರೆ ಬಸವ ಕಲ್ಯಾಣದಲ್ಲಿ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದಂಥ ಕಲ್ಯಾಣ ಚಾಲುಕ್ಯರ ಮಾಂಡಳಿಕಾರಸರು ಇಲ್ಲಿ ಆಳ್ವಿಕೆ ಮಾಡ್ತಿದ್ರು. ಮತ್ತು ಪಕ್ಕದಲ್ಲಿರುವಂಥ ಆಳಂದ ಸಾಸಿರ ಆಳಂದ ತಾಲೂಕಿಗೆ ಸೇರಿದಂಥ ಈಗ ಆಳಂದಾಗಿದೆ. ಅವಾಗ 1000 ಹಳ್ಳಿಗಳಿಗೆ ಆನಂದಿಪುರ ಆಗಿತ್ತು. ಆ ಆನಂದಿಪುರಕ್ಕೆ ಇದು ಹುಣಸಿ ಅಡಿಗೆಲ್ಲ ಈ ಊರು ಸೇರಿದೆ. ಹೀಗಾಗಿ ಇಲ್ಲಿನ ಕಲ್ಲಂಬುರ್ಗಿ ಇತಿಹಾಸವನ್ನು ಹುಣಸಿ ಅಡಿಗೆಲ ಶಾಸನ ಹೇಳ್ತಾರೆ. ಕಲ್ಲಂಬುರ್ಗಿಗೆ ಇತಿಹಾಸ ಅದರ ಹೆಸರು ಕೊಟ್ಟಂಥದ್ದೇ ಪ್ರಥಮ ಬಾರಿಗೆ ಹುಣಸಿ ಅಡಿಗೆಲಿರುವಂಥ ಜೈನ ಬಸದಿಯ ಪಕ್ಕದಲ್ಲಿರುವಂಥ 1158ರ ಶಾಸನ ಹೇಳ್ತದೆ. ಸೊ ಇಂತಹ ಒಂದು ಐತಿಹಾಸಿಕ ಹಿನ್ನೆಲೆ ಕಲ್ಲಂಬುರ್ಗಿ ಅಂದರೆ ಕಲಬುರಗಿಯ ನಾಡು. ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಬಹುಮನಿಯರು, ಶವಣರು, ಯಾದವರು, ಹೀಗೆ ಎಲ್ಲ ಅರಸರ ಆಳ್ವಿಕೆಯಲ್ಲಿ ಇಲ್ಲಿ ಒಂದು ಸಂಪದ್ಭರಿತವಾದಂಥ ಒಂದು ಗ್ರಾಮಗಳಾಗಿದ್ದು ಮತ್ತು ಎಲ್ಲರೂ ಸಹಿತ ತಮ್ಮ ಕಾಯಕಗಳನ್ನು ಮಾಡ್ತಿದ್ದರು. ಪಕ್ಕದಲ್ಲೇ ನಮ್ಮ ನಾಗಾವಿಯ ಘಟಿಕಾ ವಿಶ್ವವಿದ್ಯಾಲಯ, ನಮ್ಮ ಜಿಲ್ಲೆಯಲ್ಲಿರುವಂಥ ನಾಗಾವಿಯ ಘಟಿಕಾ ವಿಶ್ವವಿದ್ಯಾಲಯ ಆಗಿ ಉನ್ನತ ಶಿಕ್ಷಣದ ಕೇಂದ್ರವಾಗಿ, ಘಟಿಕಾ ಸ್ಥಾನವಾಗಿ ಶಿಕ್ಷಣ ಇಡೀ ಜಗತ್ತಿಗೆ ಶಿಕ್ಷಣ ಕೊಟ್ಟಂಥ ಒಂದು ನಾಗಾವಿ ವಿಶ್ವವಿದ್ಯಾಲಯ ಒಂದಾದರೆ ಬೌದ್ಧ ನೆಲೆ ಸನ್ನತಿ ಇದೆ. ಆಮೇಲೆ ನಮ್ಮ ಸೇಡಂನಲ್ಲಿ ಪಂಚಲಿಂಗೇಶ್ವರ ಗುಡಿ, ಆಮೇಲೆ ಬಾಣಂತಿ ಕಂಬ ಇರ್ಬೋದು, ಜೇವರಿಗೆಯಲ್ಲಿರುವಂಥ ದೇವಾಲಯಗಳಿರ್ಬೋದು, ಅಫ್ಜಲ್ಪುರದಲ್ಲಿ ಮಣ್ಣೂರ ದೇವಾಲಯಗಳು, ಆಳಂದ ತಾಲೂಕಿನ ಅನೇಕ ಮಾಡ್ಯಾಳ ಅವೆಲ್ಲ ದೇವಾಲಯಗಳು ಇರ್ಬೋದು, ನಿಂಬುರ್ಗ ಇರ್ಬೋದು, ಈ ಊರುಗಳು ಬಹುತೇಕ ಕಲ್ಯಾಣ ಚಾಲುಕ್ಯರ ಆಡಳಿತಕ್ಕೆ ಒಳಪಟ್ಟಂಥ ಊರುಗಳು. ಈ ಊರಿನಲ್ಲಿ ಕಲೆ, ಸಾಹಿತ್ಯ, ಸಂಗೀತ ವಿಜೃಂಭಿಸಿದಂಥ ಊರುಗಳು. ಆರ್ಥಿಕ ವ್ಯವಸ್ಥೆಯನ್ನು ಮತ್ತು ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟೆ ಇರುವುದರಿಂದ ರಾಷ್ಟ್ರಕೂಟರ ಕಾಲದಲ್ಲಿ ಶರಣಸಿರಸಿಗೆ ಸಹಿತ ಅದರ ಆಡಳಿತಕ್ಕೆ ಒಳಪಟ್ಟಂಥದ್ದು. ಮತ್ತು ಮಧ್ಯಯುಗದಲ್ಲಿ ನಾವು ಬಂದರೆ 13ನೇ ಶತಮಾನಕ್ಕೆ ಬಂದರೆ ಬಹುಮನಿಯರ ಆಡಳಿತ ಮಾಡಿದ್ರು. ಬಹುಮನಿಯರಂದರೆ ನಮ್ಮ ಕಲಬುರಗಿಯಲ್ಲಿ ರಾಜಧಾನಿಯಾಗಿ ಮಾಡಿಕೊಂಡು ಬಹುಮನಿ ಅರಸರು. ಹೀಗೆ ಎಲ್ಲರ ಅರಸರುಗಳ ಕಾಲದಲ್ಲಿ ಈ ಶರಣಸಿರಸಿಗೆ ವೈಭವಿತವಾಗಿ ಮೆರೆದಂಥ ಊರು. ಇಲ್ಲಿನ ಕೃಷಿಕರು,
ಬೇರೆ ಬೇರೆ ಕುಲ ಕಸುಬುಗಳಿದ್ದು, ಆಗಿನ ಕಾಲಕ್ಕೆ ಕಸುಬುಗಳಿದ್ದು, ಅವೆಲ್ಲವನ್ನು ಮಾಡ್ತಾ ಮಾಡ್ತಾ ಸುಂದರವಾದಂಥ ಸಮಾಜ ಅಂದಿನ ಸಂದರ್ಭದಲ್ಲಿ ಇತ್ತು. ಈ ವೀರಗಲ್ಲಿನ ಇತಿಹಾಸ ಏನಂದರೆ, ಈ ವೀರಗಲ್ಲು ಈ ಊರಿನಲ್ಲಿ ದೊಡ್ಡದಾದಂಥ ವೀರಗಲ್ಲು ಸಿಕ್ಕಿದೆ. ಈ ಊರಿನ ಮೇಲೆ ಆಕ್ರಮಣ ಮಾಡಿದಂಥ ಒಂದು ಸೈನಿಕ ಪಡೆ, ಬೇರೆ ಅರಸರುಗಳು ಸೈನ್ಯ ಪಡೆ ತಗೊಂಡು ಅವರು ಇಲ್ಲಿಗೆ ಈ ಊರನ್ನು ವಶಪಡಿಸ್ಕೊಳ್ಬೇಕಪ್ಪ ಅಂತ ಅವರು ಬಂದಿದ್ರು, ದಂಗೆ ಎದ್ದು ಬಂದಿದ್ರು. ಈ ಊರನ್ನು ಕಬ್ಜಾ ಮಾಡಬೇಕಂತ ಬಂದಂಥವರಿಗೆ ಆ ಸೈನಿಕರ ವಿರುದ್ಧ ವೈರಿ ಪಡೆಗೆ ಸೋಲಿಸಿ ಇವನು ವೀರ ಮರಣವನ್ನಪ್ಪಿದ್ದಕ್ಕಾಗಿ ನಮ್ಮ ಭಾರತೀಯ ಪರಂಪರೆ, ಕರ್ನಾಟಕದ ಪರಂಪರೆ ಅಂದರೆ ಸತ್ತರೆ ಸ್ವರ್ಗ ಅಂತ. ಅಂದರೆ ಈ ಯುದ್ಧ ಭೂಮಿಯಲ್ಲಿ ಇನ್ನೊಬ್ಬರಿಗೋಸ್ಕರವಾಗಿ ತ್ಯಾಗ ಬಲಿದಾನಗೈದರೆ ಅವರಿಗೆ ಸ್ವರ್ಗದಲ್ಲಿ ಸ್ಥಾನ ಸಿಗ್ತಿತ್ತು ಅಂತ ಪರಿಕಲ್ಪನೆ. ಹೀಗಾಗಿ ಈ ಕೆಳಗಡೆ ಬರ್ಚಿ ಹಿಡ್ಕೊಂಡು ಯುದ್ಧ ಮಾಡ್ತಾ ಇರುವಂಥ ಒಂದು ದೃಶ್ಯ ಆದರೆ ಅವನನ್ನು ಕೊಂಡುಕೊಂಡು ಒಯ್ಲಿಗತ್ತಾರೆ, ಎಲ್ಲಿಗೆ? ಸ್ವರ್ಗಕ್ಕೆ ಒಯ್ಲಿಗತ್ತಾರೆ. ಸ್ವರ್ಗಕನ್ಯರು ಬಂದು ಆ ಯುದ್ಧ ವೀರನನ್ನು ತ್ಯಾಗ ಬಲಿದಾನ ಮಾಡಿದಂಥ ವೀರ, ಈ ಊರನ್ನು ಕಾಪಾಡಿದಂಥದ್ದು, ಇನ್ನೊಬ್ಬರಿಗೋಸ್ಕರ ತ್ಯಾಗ ಬಲಿದಾನ ಮಾಡಿದಂಥ ವ್ಯಕ್ತಿ, ಊರನ್ನು ರಕ್ಷಣೆ ಮಾಡಿದಂಥ ಶೌರ್ಯ ಪರಾಕ್ರಮ ಮೆರೆದಂಥ ಯುದ್ಧದಲ್ಲಿ ತ್ಯಾಗ ಬಲಿದಾನ ಮಾಡಿದಂಥ ವೀರನನ್ನು ಸ್ವರ್ಗಕ್ಕೆ ಕೊಂಡು ಒಯ್ಲಿಗತ್ತಾರ ಅಂತ ಅನ್ನುವಂಥ ದೃಶ್ಯ. ಆಮೇಲೆ ಮೇಲ್ಗಡೆ ಸೂರ್ಯಚಂದ್ರ, ಇವನು ಯಾರು ಇನ್ನೊಬ್ಬರಿಗೋಸ್ಕರವಾಗಿ ಹೋರಾಟ ಮಾಡಿ ಬಲಿದಾನಗೈತಾನ ಅವನು ಸೂರ್ಯಚಂದ್ರ ಇರುವವರೆಗೂ ಶಾಶ್ವತವಾಗಿ ಉಳಿತಾನೆ ಅನ್ನುವಂಥ ಪರಿಕಲ್ಪನೆ. ಇದು ಕನ್ನಡಿಗರ ಒಂದು ಕನ್ನಡ ಭೂಮಿಯನ್ನು ರಕ್ಷಣೆ ಮಾಡಿದಂಥ ವೀರಗಲ್ಲುಗಳು ಶರಣಸಿರಸಿಗೆಯಲ್ಲಿದೆ. ಹೀಗಾಗಿ ಶರಣರ ನಾಡು. ಇವತ್ತು ಶರಣಬಸವೇಶ್ವರರು ನಮ್ಮ ಜೇವರಿಗೆ ಅರಳಗುಂಡಿಗೆಯಿಂದ ಬರುವಂಥ ಸಂದರ್ಭದಲ್ಲಿ ಕಲಬುರಗಿ ಹೋಗುವ ಮಾರ್ಗ ಮಧ್ಯದಲ್ಲಿ ಇಲ್ಲಿ ನೆಲೆ ನಿಂತರು ಅನ್ನುವಂಥ ಒಂದು ಇತಿಹಾಸ ಬರ್ತದೆ. ಹೀಗಾಗಿ ಅವರಿಗೆ ಸೇರಿದಂಥ ಅನೇಕ ನಮಗಿಲ್ಲಿ ಸಿಗ್ತಾವೆ ಪಳವಳಿಕೆಗಳು. ಅವರು 18ನೇ ಶತಮಾನಕ್ಕೆ ಇಲ್ಲಿಂದ ಅವರು ಜನ್ಮಸ್ಥಳ ಅರಳಗುಂಡಿಗೆಯಿಂದ ಬರುವಂಥ ಸಂದರ್ಭದಲ್ಲಿ ಕಲಬುರಗಿ ಮುಂದೆ ಹೋಗ್ತಿದ್ರು. ಅವರು ಕಲಬುರಗಿ ಒಳಗೆ ನೆಲೆಯುವಂಥದ್ದು ಅಲ್ಲಿ ಗೌಡರ ಅವರಿಗೆ ಅವಕಾಶ ಕೊಡ್ತಾರೆ, ಇಲ್ಲೇ ಇರಬೇಕಂತ ಹೇಳ್ತಾರೆ. ಹಾಗಾಗಿ ಗುರು ಶಿಷ್ಯ ಮರುಳಾರಾಧ್ಯರು ಮತ್ತು ಶರಣಬಸವೇಶ್ವರರು ಅಲ್ಲೇ ಅವರ ಐಕ್ಯ ಸ್ಥಳ ಇದೆ ಅಲ್ಲಿ ಕಲಬುರಗಿ ಒಳಗೆ. ಮತ್ತು ಅರಳುಗುಂಡಿಗೆ ಅವರ ಜನ್ಮಸ್ಥಳ ಶರಣಬಸವೇಶ್ವರ ಮಹಾದಾಸಾಯಿ. 12ನೇ ಶತಮಾನದ ನಂತರ ಶರಣಬಸವೇಶ್ವರ ಕಾಯಕ ಮತ್ತು ದಾಸೋಹದ ತತ್ವವನ್ನು ಜಗತ್ತಿಗೆ ಸಾರಿದಂಥ ಶರಣಬಸವೇಶ್ವರ ಪುಣ್ಯಭೂಮಿ. ಅದು ಶರಣರ, ಈ ಊರಿಗೆ ಹೆಸರು ಬರಲಿಕ್ಕೆ ಕಾರಣ ಶರಣ ಸಿರಸಿ ಅಂತ, ಬರೇ ಸಿರಸಿ ಅಂತಿತ್ತು ಹೆಸರು. ಆ ಶರಣರು ಬಂದು ನೆಲೆ ನಿಂತಿದ್ದಕ್ಕಾಗಿ ಇದಕ್ಕೆ ಈ ಊರಿಗೆ ಶರಣ ಸಿರಸಿಗೆ ಅಂತ ಬಂದಿದೆ, ಹೆಸರು ಬಂದಿದೆ. ಇಂಥ ಶರಣರ ಪುಣ್ಯಭೂಮಿಯಲ್ಲಿ ಇವತ್ತು ನಾವು ಬಸವೇಶ್ವರ ಸೇವಾ ಬಳಗದ ನೇತೃತ್ವದಲ್ಲಿ ಒಂದು ಅಳಿಲು ಸೇವೆ, ಜನಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡಿದ್ದೇವೆ. ಈಗ ನಮ್ಮ ಬಿಡುವಿನ ಸಮಯದಲ್ಲಿ ಇಂಥ ಐತಿಹಾಸಿಕ ಸ್ಥಳದಲ್ಲಿ ನಮ್ಮ ಸಮಯವನ್ನು ಕಳೀತೀವಿ. ಜನರಿಗೆ ಇದರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಯಾರು ಇತಿಹಾಸವನ್ನು ಮರೀತಾರ, ಇತಿಹಾಸವನ್ನು ರಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವರು ಇತಿಹಾಸದಲ್ಲಿ ಬರುವುದಿಲ್ಲ. ಅದು ನೆಲದ ಇತಿಹಾಸ ಇರಬಹುದು, ಇತಿಹಾಸದಲ್ಲಿ ತಪ್ಪುಗಳಾದರೆ ಸರಿಪಡಿಸಿಕೊಂಡು ಭವಿಷ್ಯತ್ತನ್ನು ರೂಪಿಸ್ಕೊಳ್ಬೇಕು ಅನ್ನುವಂಥದ್ದು ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಕರೆ. ಹಾಗಾಗಿ ನಮ್ಮ ನೆಲ, ನಮ್ಮ ಜನ, ನಮ್ಮ ನದಿಗಳು, ನಮ್ಮ ಎಲ್ಲ ಪರಿಸರವನ್ನು ನಾವು ಸರಿಯಾಗಿಟ್ಟುಕೊಳ್ಬೇಕು. ಈ ಐತಿಹಾಸಿಕ ಇಂಥ ಕಟ್ಟಡಗಳ ಮೇಲೆ ಇಂಥ ಶಿಲ್ಪಗಳ ಮೇಲೆ ಈ ಎಣ್ಣೆ ಹಾಕೋದು, ಸುಣ್ಣ ಹಚ್ಚೋದಾಗಲಿ, ಪೇಂಟ್ ಹಚ್ಚೋದಾಗಲಿ, ಆಮೇಲೆ ಕುಂಕುಮ ಹಚ್ಚೋದಾಗಲಿ, ವಿಭೂತಿ ಹಚ್ಚೋದಾಗಲಿ, ಇಂಥ ಶಿಲ್ಪಗಳ ಮೇಲೆ ಮಾಡಿದ್ರೆ ಅದು ವಿರೂಪ ಆಗ್ತದೆ. ಇದು ಒಂದು ವಾಸ್ತುಶಿಲ್ಪ. ಇದನ್ನು ಯಥಾಸ್ಥಿತಿಯಲ್ಲಿ ಕಾಪಾಡಿಕೊಂಡು ಹೋಗುವಂಥದ್ದು ಜನರಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ. ನಮ್ಮ ಪೂರ್ವಜರ ಕೈಗನ್ನಡಿ, ನಮ್ಮ ಜನ ಹೆಂಗಿದ್ರು, ಹಿಂದಿನ ಜನ ಶೂರರು, ಧೀರರು, ಪರಾಕ್ರಮಿಗಳು ಮತ್ತು ಕಲೆ ಸಾಹಿತ್ಯ ಆರಾಧಕರಾಗಿದ್ದರು, ಉತ್ತಮ ಗುಣಗಳು ಉಳ್ಳವಂಥವರಾಗಿದ್ದರು, ಯಾರಿಗೆ ಅನ್ಯಾಯ ಮಾಡಲಾರದಂಥವ್ರು ಒಳ್ಳೆಯ ಜನ ಇವರು ಇದ್ದರು ಅನ್ನುವಂಥ ತೋರಿಸ್ಕೊಡುವುದಕ್ಕೆ, ಇಂಥ ಜನ ಇದ್ದರು ಅಂತೇಳಿ ತೋರಿಸ್ಕೊಡುವುದಕ್ಕೆ ಇಂಥ ಶಿಲ್ಪಗಳು ನಮಗೆ ಆಧಾರ ಸ್ತಂಭಗಳು, ಇತಿಹಾಸ ರಚನೆಗೆ ಆಧಾರ ಸ್ತಂಭಗಳು ಇರುವಂಥವು. ಈ ಪಳವಳಿಕೆಗಳನ್ನು ಉಳಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರಿಗೂ ಶರಣಾರ್ಥಿ. ನಾನು ಮುಡುಬಿ ಗುಂಡೇರಾವ್, ಇತಿಹಾಸ ಸಂಶೋಧಕ ವಿದ್ಯಾರ್ಥಿ. ನಾನು ಸಾಯುವವರೆಗೂ ವಿದ್ಯಾರ್ಥಿನೇ, ಕಲಿಬೇಕಾದಂಥದ್ದು. ಇಡೀ ಎಲ್ಲ ಪ್ರದೇಶ, ಕಲಬುರಗಿ ಜಿಲ್ಲೆ ಎಲ್ಲ ಪ್ರದೇಶವನ್ನು ಸುತ್ತಾಡಿ ನಾವೆಲ್ಲವನ್ನು ಇನ್ನಷ್ಟು ಇತಿಹಾಸವನ್ನು ಬೆಳಕಿಗೆ ಚೆಲ್ಲುವಂಥದ್ದು. ನಾನು ಸಮ್ಮೇಳನ ಅಧ್ಯಕ್ಷ ಆಗಿ, ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿ, ಆಮೇಲೆ 23ಕ್ಕೂ ಹೆಚ್ಚು ಈ ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನು ಬರೆದಿದ್ದೇನೆ. ಇದು ನನ್ನ ಒಂದು ಅಳಿಲು ಸೇವೆ. ಮತ್ತೊಮ್ಮೆ ಆಲಿಸಿದಂಥ ತಮ್ಮೆಲ್ಲರಿಗೂ ಶರಣಾರ್ಥಿ.